ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 10ನೇ ತರಗತಿಯ ಗಣಿತ ವಿಷಯದಿಂದ 11ನೇ ಒಂದು ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ಈ ಒಂದು ಅಧ್ಯಾಯವನ್ನ ತಿಳ್ಕೊಳ್ತಾ ಇದೀವಿ ವಿದ್ಯಾರ್ಥಿಗಳು. ಈಗಾಗಲೇ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಅಭ್ಯಾಸ 11.3 ಕಂಪ್ಲೀಟ್ ಆಗಿ ಎಲ್ಲ ಒಂದು ಸಮಸ್ಯೆಗಳನ್ನು ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಚಾನಲ್ ಅಲ್ಲಿ. ಅಲ್ಲಿ 11.4 ಹಿಂದಿನ ವಿಡಿಯೋದಿಂದ ಪ್ರಾರಂಭ ಮಾಡಿದೀವಿ. ಸೊ ಇಂದಿನ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ನೋಡ್ಕೊಂಡು ತಿಳ್ಕೊಬಹುದು. ಸೊ ಇಂತ ಬಹಳಷ್ಟು ವಿಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವತ್ತು ಈ ಅಭ್ಯಾಸ 11.4 ಮುಂದುವರಿಸೋಣ. ವಿದ್ಯಾರ್ಥಿಗಳು ತಾವೆಲ್ಲ ಸ್ಕ್ರೀನ್ ನೋಡಬಹುದು. 10ನೇ ತರಗತಿಯ ಗಣಿತ, ಇದು 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆ. ಇದು ಬಂದ್ಬಿಟ್ಟು ಅಭ್ಯಾಸ 11.4. ಸೊ ಅದರಲ್ಲಿ ಈಗ ಎರಡನೆಯ ಮುಖ್ಯ ಪ್ರಶ್ನೆ. ವಿದ್ಯಾರ್ಥಿಗಳ ಈ ಎರಡನೇ ಮುಖ್ಯ ಪ್ರಶ್ನೆ ಹೆಚ್ಚು ಕಡಿಮೆ ಈ ಮೊದಲನೇ ಮುಖ್ಯ ಪ್ರಶ್ನೆಯ ಪ್ರಕಾರನೇ ಇದೆ. ಸೊ ಅದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಜಸ್ಟ್ ಒಂದು ಎರಡನೇ ಸಮಸ್ಯೆ ಸ್ವಲ್ಪ ಲೆಂದಿ ಆಗಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆದ್ರೆ ಇಲ್ಲಿ ಎಲ್ಲಾ ಸಮಸ್ಯೆಗಳು ಹೆಚ್ಚು ಕಡಿಮೆ ಈಸಿ ಆಗಿವೆ. ಸೊ ಒಂದೊಂದೇ ಸಮಸ್ಯೆ ನಾವೀಗ ಬಿಡಿಸಿಕೊಂಡು ಸೊ ಏನಿದು ಕ್ವಶನ್ ಫಸ್ಟ್ ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ಕೋನ್ ಎ ದ ಎಲ್ಲಾ ತ್ರಿಕೋನಮಿತಿಯ ಅನುಪಾತಗಳನ್ನ ಸೆಕ್ ಎ ರೂಪದಲ್ಲಿ ಬರೆಯಿರಿ. ಇದರ ಅರ್ಥ ವಿದ್ಯಾರ್ಥಿಗಳೇ, ಸೈನ್ ಎ ಅದನ್ನ ಸೆಕ್ ಎ ರೂಪಕ್ಕೆ ಪರಿವರ್ತಿಸಿ, ಕಾಸ್ ಎ ಅದನ್ನ ಸೆಕ್ ಎ ರೂಪಕ್ಕೆ ಪರಿವರ್ತಿಸಿ, ನೆಕ್ಸ್ಟ್ ಟ್ಯಾನ್ ಎ ಅದನ್ನ ಸೆಕ್ ಎ ರೂಪಕ್ಕೆ ಪರಿವರ್ತಿಸಿ, ನೆಕ್ಸ್ಟ್ ಕೊಸೆಕ್ ಎ ಅದನ್ನ ಸೆಕ್ ಎ ರೂಪಕ್ಕೆ ಪರಿವರ್ತಿಸಿ, ನೆಕ್ಸ್ಟ್ ಕಾಟ್ ಎ ಅದನ್ನ ಸೆಕ್ ಎ ರೂಪಕ್ಕೆ ಪರಿವರ್ತಿಸಿ. ಈ ರೀತಿ ಪ್ರತಿಯೊಂದು ತ್ರಿಕೋನಮಿತಿಯ ಅನುಪಾತವನ್ನ ಸೆಕ್ ಎ ರೂಪಕ್ಕೆ ಬದಲಾಯಿಸಬೇಕು. ಸೊ ಒಂದೇ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋಣ, ಸ್ವಲ್ಪ ಗಮನವಿಟ್ಟು ನೋಡಿ. ಸೊ ಸೊಲ್ಯೂಷನ್. ಸೊ ವಿದ್ಯಾರ್ಥಿ ಮೊದಲಿಗೆ ಸೈನ್ ಎ ತೆಗೆದುಕೊಳ್ಳಿ. ಓಕೆ, ಮೊದಲನೇ ಸಮಸ್ಯೆ ಇದು ಸೈನ್ ಎ. ಈಗ ಸೈನ್ ಎ ಯಾವ ರೀತಿ ಈ ಸೆಕ್ ಗೆ ಸಂಬಂಧ ಹೊಂದಿದೆ ಅದನ್ನು ನಾವು ಮೊದಲಿಗೆ ಕಂಡುಹಿಡಿಯಬೇಕು. ಈಗಾಗಲೇ ವಿದ್ಯಾರ್ಥಿಗಳ ತಮ್ಮೆಲ್ಲ ತಿಳಿದಿರುವಂತೆ ಈ ಸೈನಿನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಇದನ್ನ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋತೀವಿ. ಸೈನ್ ಸ್ಕ್ವೇರ್ ಎ ತಮ್ಮೆಲ್ಲ ನೆನಪಿರ್ಬೇಕಲ್ಲ, ಹಿಂದಿನ ವಿಡಿಯೋ ತಮ್ಮೆಲ್ಲ ನೋಡಿದ್ದೀರಾ. ಯಾಕಂದ್ರೆ ಇಲ್ಲಿ ಈ ವರ್ಗಮೂಲ ಚಿಹ್ನೆ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಮತ್ತೆ ಸೈನ್ ಎ ಬರುವುದು. ಸೊ ಇದನ್ನ ಈ ರೀತಿ ಬರ್ಕೋಬೇಕು. ಈಕ್ವಲ್ ಟು ಈಗ ಈ ನಿತ್ಯ ಸಮೀಕರಣಗಳಲ್ಲಿ ಮೊದಲನೇ ಒಂದು ಸಮೀಕರಣ ಏನದು, ಅದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಈಗ ನಮ್ಮ ಹತ್ರ ಸೈನ್ ಇದೆ, ಅದನ್ನ ಇಟ್ಕೊಂಡ್ಬಿಟ್ಟು ಜಸ್ಟ್ ಕಾಸ್ ಏನ ಆ ಬದಿಗೆ ಕಳಿಸಿ. ಸೊ ನೋಡಿ ಏನ್ ಉಳಿಯುತ್ತೆ, ಸೈನ್ ಸ್ಕ್ವೇರ್ ಎ ಈಕ್ವಲ್ ಟು 1. ಈಗಾಗಲೇ ಅಲ್ಲಿ ಇದೆ, ಕಾಸ್ ಸ್ಕ್ವೇರ್ ನ ಬದಿಗೆ ಕಳಿಸಿ. ಸೊ ಮೈನಸ್ ಕಾಸ್ ಸ್ಕ್ವೇರ್ ಎ. ಇದರ ಅರ್ಥ ವಿದ್ಯಾರ್ಥಿಗಳು ನಾವು ಸೈನ್ ಸ್ಕ್ವೇರ್ ಎ ನ ಬದಲಾಗಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರ್ಕೋಬಹುದು. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಇದಕ್ಕೆ ವರ್ಗಮೂಲ ಚಿಹ್ನೆಯನ್ನು ಹಾಕುವುದನ್ನ ಮರಿಬೇಡಿ. ಈಗ ಕಾಸ್ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಸೆಕ್ ಜೊತೆಗೆ ಸಂಬಂಧ ಹೊಂದಿದೆ, ಹೌದಲ್ಲ? ಸೊ ತಮಿಳು ನೆನಪಿರಬಹುದು, ಕಾಸ್ ನ ಒಂದು ಋತ್ಕ್ರಮ ಸೆಕ್. ಸೊ ಅದನ್ನ ನಾವೀಗ ಬರ್ಕೋಬೇಕು. 1 ಮೈನಸ್ ಕಾಸ್ ಅಂದ್ರೆ ಇದು 1 ಅಪಾನ್ ಸೆಕ್ ಸ್ಕ್ವೇರ್ ಎ, ಇದು ಇದರ ಋತ್ಕ್ರಮ ವಿದ್ಯಾರ್ಥಿಗಳೇ. ಈಗ ನೋಡಿ ನಮ್ಗೆ ಸೈನ್ ಇರುವಂತದ್ದು ಸೆಕ್ ಆಗಿ ಪರಿವರ್ತನೆ ಆಯ್ತು. ಇದನ್ನ ಸ್ವಲ್ಪ ಈಗ ಬಿಡಿಸ್ಕೊಂಡ್ಬಿಡಿ. ಸೊ ಇದು ಒಂದು ಪ್ರಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, 1 ಮೈನಸ್ 1 ಅಪಾನ್ 2 ಇದ್ದ ಹಾಗೆ. ಸೊ ಒಂದು ರೀತಿ ಭಿನ್ನ ರಾಶಿ ಒಂದು ಸಮಸ್ಯೆ. ಸೊ ಇಂಥದ್ರಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಓರಿಗೆ ಗುಣಾಕಾರ ಮಾಡ್ತೀವಿ. ಸೊ ಸೆಕ್ ಸ್ಕ್ವೇರ್ ಎ ಇಂಟು 1, ಇದು ಸೆಕ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ, ಸೊ ಭಾಗಾಕಾರ ಸೆಕ್ ಸ್ಕ್ವೇರ್ ಎ ಅಂತ ಬರ್ಕೋತೀವಿ. ಸೊ ಈ ವರ್ಗಮೂಲ ಚಿಹ್ನೆನ ಬಿಡಬೇಡಿ, ಓಕೆನಾ? ಈಗ ಸೆಕ್ ಸ್ಕ್ವೇರ್ ಎ ಮೈನಸ್ 1 ಏನನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನ ಹಾಗೆ ಬರ್ಕೊಂಡ್ಬಿಡಿ. ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಮೈನಸ್ 1 ಹಾಗೆ ಬರ್ಕೊಳ್ಳಿ. ಸೊ ವರ್ಗಮೂಲ ಚಿಹ್ನೆನ ಸಹ ಹಾಗೆ ಹಾಕಿಬಿಡಿ. ಇದರರ್ಥ ನಾವು ವರ್ಗಮೂಲ ಚಿಹ್ನೆನ ಅಂಶಕ್ಕೆ ಬೇರೆ ಮತ್ತು ಛೇದಕ್ಕೆ ಬೇರೆ ತೆಗೆದುಕೊಳ್ತಾ ಇದೀವಿ. ಸೊ ಅಪಾನ್, ಸೊ ಛೇದದಲ್ಲಿ ವರ್ಗಮೂಲ ಚಿಹ್ನೆ ಹಾಕಿದ್ರೆ ಆ ವರ್ಗಮೂಲ ಚಿಹ್ನೆ ಮತ್ತು ಸ್ಕ್ವೇರ್ ಒಂದಕ್ಕೊಂದು ಕ್ಯಾನ್ಸಲ್ ಆಯ್ತು. ಸೊ ಉಳಿಯುವುದು ಜಸ್ಟ್ ಸೆಕ್ ಎ ಮಾತ್ರ. ಈತಲ ವಿದ್ಯಾರ್ಥಿಗಳೇ, ಸೊ ಈ ರೀತಿ ತಾವು ಸೈನ್ ಎ ನ ಸೆಕ್ ಎಗೆ ಪರಿವರ್ತಿಸ್ಕೋಬೇಕು. ಸೊ ಇದು ಒಂದು ಅನುಪಾತವನ್ನು ನಾವೀಗ ಸೆಕ್ ಎ ರೂಪದಲ್ಲಿ ಪರಿವರ್ತಿಸ್ಕೊಂಡ್ ಬಿಟ್ಟಿದ್ದೀವಿ. ಇನ್ನು ಈ ರೀತಿ 4 ಅನುಪಾತಗಳ ವಿದ್ಯಾರ್ಥಿಗಳು, ಸೊ ಅವುಗಳನ್ನು ಸಹ ಈ ರೂಪದಲ್ಲಿ ಪರಿವರ್ತಿಸ್ಕೊಳ್ಳೋಣ ಬನ್ನಿ. ಸೆಕೆಂಡ್ ಒಂದು ತ್ರಿಕೋನಮಿತಿ ಅನುಪಾತ, ಅದು ಕಾಸ್, ಅದನ್ನು ಸಹ ಚೇಂಜ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಸೆಕೆಂಡ್ ಸಮಸ್ಯೆ ವಿದ್ಯಾರ್ಥಿಗಳದು
ಕಾಸ್ ಎ. ಕಾಸ್ ಎ ವಿದ್ಯಾರ್ಥಿಗಳು ಇದನ್ನ ಸೆಕ್ ಎಗೆ ಚೇಂಜ್ ಮಾಡೋದು ಬಹಳ ಸಿಂಪಲ್. ಯಾಕಂದ್ರೆ ಕಾಸ್ ಡೈರೆಕ್ಟ್ ಆಗಿ ಸೆಕ್ ನ ಜೊತೆಗೆ ಒಂದು ಸಂಬಂಧ ಹೊಂದಿದೆ. ಅದೇನಪ್ಪಾ ಅಂದ್ರೆ 1 sec ಎ ಡೈರೆಕ್ಟ್ ಆಗಿ. ಸೊ ಇದರ ಅರ್ಥ ಕಾಸ್ ಸೆಕ್ ಆಗಿ ಒಂದೇ ಒಂದು ಸ್ಟೆಪ್ ನಲ್ಲಿ ಕಂಪ್ಲೀಟ್ ಆಗಿಬಿಡ್ತು. ಸೊ ಇದು ಎರಡನೇ ಒಂದು ತ್ರಿಕೋನಮಿತಿಯ ಅನುಪಾತ. ಇನ್ನು ಮೂರನೇ ತ್ರಿಕೋನಮಿತಿಯ ಅನುಪಾತ. ಓಕೆ, ಮೂರನೇ ಒಂದು ತ್ರಿಕೋನಮಿತಿಯ ಅನುಪಾತ. ಸೊ ಮೂರನೇ ತ್ರಿಕೋನಮಿತಿಯ ಅನುಪಾತ ಯಾವುದು? ಅದು tan a ವಿದ್ಯಾರ್ಥಿಗಳೇ, ಹೌದಲ್ಲ? ತಮ್ಗೆಲ್ಲ ತಿಳಿದಿರುವಂತೆ ನಿತ್ಯ ಸಮೀಕರಣಗಳಲ್ಲಿ tan a ಡೈರೆಕ್ಟ್ ಆಗಿ ಸೆಕ್ ಜೊತೆಗೆ ಸಂಬಂಧ ಹೊಂದಿದೆ ವಿದ್ಯಾರ್ಥಿಗಳೇ, ಹೌದಲ್ಲ? ಸೊ ಡೈರೆಕ್ಟ್ ಆಗಿ ಅದೇ ಒಂದು ಸಂಬಂಧ ನಾವಿಲ್ಲಿ ಯೂಸ್ ಮಾಡ್ಕೋಣ. ಸೊ tan a ನ ನಾವು ಮತ್ತೆ tan ಸ್ಕ್ವೇರ್ ಎ ಅಂತ ಬರ್ಕೋಬಹುದು. ಅದಕ್ಕೆ ವರ್ಗಮೂಲ ಚಿಹ್ನೆ ಹಾಕಿ. ಸೊ ವರ್ಗಮೂಲ ಚಿಹ್ನೆ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಮತ್ತೆ tan a ನೇ ಉಳಿಯುವುದು, ಹೌದಲ್ಲ? ಈಗ ಈಕ್ವಲ್ ಟು, ಈಗ tan ಸ್ಕ್ವೇರ್ ಎ ಒಂದು ಸೂತ್ರ ಇದೆ, ತಮಗೆಲ್ಲ ಅದು ನೆನಪಿಗೆ ಇರಬಹುದು. ಏನದು? tan ಸ್ಕ್ವೇರ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಅಂತ ಒಂದು ಡೈರೆಕ್ಟ್ ಆಗಿ ಸೂತ್ರ ಇದೆ. ಈಗ ನಮ್ಗೆ tan ಸ್ಕ್ವೇರ್ ಬೇಕು. ಸೊ ನಾವೇನ್ ಮಾಡೋಣ? tan ಸ್ಕ್ವೇರ್ ಎ ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ ಹಾಗೆ ಇರ್ಲಿ. ಈ ಒಂದನ್ನ ಆ ಬದಿಗೆ ಕಳಿಸಿ. ಸೊ -1. ಇದರ ಅರ್ಥ tan ಸ್ಕ್ವೇರ್ ಎ ಇದು ಸೆಕ್ ಸ್ಕ್ವೇರ್ ಎ -1. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಈ ವರ್ಗಮೂಲ ಚಿಹ್ನೆಯಲ್ಲಿ tan ಸ್ಕ್ವೇರ್ ಎ ನ ಬದಲಾಗಿ ಈ ಭಾಗವನ್ನ ಬರ್ಕೊಂಡ್ಬಿಡಿ. ಸೊ ಅದು ಸೆಕ್ ಸ್ಕ್ವೇರ್ ಎ -1. ಸೊ ನೋಡಿ, tan a ಸೆಕ್ ನ ಒಂದು ರೂಪದಲ್ಲಿ ಬದಲಾವಣೆ ಆಗ್ಬಿಡ್ತು. ಈಸಿ ಆದಂತ ಸಮಸ್ಯೆ ಇದು ಕೂಡ. ಸೊ ಈಗ ಮೂರು ಒಂದು ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಸೆಕ್ ಎ ರೂಪದಲ್ಲಿ ಚೇಂಜ್ ಮಾಡ್ಕೊಂಡ್ ಬಿಟ್ಟಿದ್ದೀವಿ. ಇನ್ನು ಎರಡು ಅನುಪಾತಗಳ ವಿದ್ಯಾರ್ಥಿಗಳೇ, ಒಂದು ಕೊಸೆಕ್ ಮತ್ತೊಂದು ಕಾಟ್. ಅವುಗಳನ್ನು ಸಹ ನಾವು ಇದೇ ರೂಪದಲ್ಲಿ ಚೇಂಜ್ ಮಾಡ್ಕೋಬೇಕು. ಓಕೆ, ಈಗ ಕೊಸೆಕ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ ಬನ್ನಿ. ನಾಲ್ಕನೇ ಒಂದು ಸಮಸ್ಯೆ. ಮೊದಲಿಗೆ ಕೊಸೆಕ್ ಎ ನ ಬರ್ಕೊಳ್ಳಿ. ಸೊ ಈಗ ಒಂದೊಂದೇ ಸ್ಟೆಪ್ ಬಿಡಿಸ್ಕೊಳ್ತಾ ಹೋಗಿ ಈ ಕೊಸೆಕ್ ಎ ನ ನಾವು ಸೆಕ್ ಎ ರೂಪದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಸೊ ವಿದ್ಯಾರ್ಥಿ ಸೆಕ್ ಮತ್ತು ಕೊಸೆಕ್ ಈಸಿಯಾಗಿ ಸಂಬಂಧ ಹೊಂದಿಲ್ಲ. ಇಲ್ಲೊಂದು ಚೈನ್ ಇದೆ, ಆ ಚೈನ್ ನ ತಾವು ತಿಳ್ಕೊಂಡ್ರೆ ತಮ್ಗೆ ಈಸಿಯಾಗಿ ಇದು ಅರ್ಥ ಆಗೋದು. ಯಾವ್ದಪ್ಪ ಅಂದ್ರೆ ಜಸ್ಟ್ ಈಗಾಗಲೇ ಒಂದು ಸೂತ್ರನ ನೋಡಿದೀವಿ, tan ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು ಸೆಕ್ ಸ್ಕ್ವೇರ್ ಎ. ಸೊ ಇಲ್ಲಿ ಸೆಕ್ ಮತ್ತು ಟ್ಯಾನ್ ಒಂದು ಸಂಬಂಧ ಹೊಂದಿವೆ. ಸೊ ಸೆಕ್ ಮತ್ತು ಟ್ಯಾನ್ ಒಂದು ಸಂಬಂಧ ಹೊಂದಿವೆ. ಸೆಕ್ ಮತ್ತು ಟ್ಯಾನ್ ಒಂದು ಸಂಬಂಧ ಹೊಂದಿವೆ. ಇನ್ನು ಕೊಸೆಕ್ ನ ಒಂದು ನಿತ್ಯ ಸಮೀಕರಣ ತಾವು ನೆನಪಿಸ್ಕೊಂಡ್ರೆ ಅದು ಕೊಸೆಕ್ ಸ್ಕ್ವೇರ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇದರ ಅರ್ಥ ಕೊಸೆಕ್ ಇದು ಕಾಟ್ ನ ಜೊತೆ ಸಂಬಂಧ ಹೊಂದಿದೆ. ಆದ್ರೆ ತಮ್ಗೆಲ್ಲ ತಿಳಿದಿದೆ ಕಾಟ್ ಇದು ಡೈರೆಕ್ಟ್ ಆಗಿ ಟ್ಯಾನ್ ನ ಜೊತೆ ಸಂಬಂಧ ಹೊಂದಿದೆ. ಸೊ ಅದಕ್ಕಾಗಿ ನಾನು ಮಾಡೋಣ, ಮೊದಲಿಗೆ ಕೊಸೆಕ್ ಏನ ಕಾಟ್ ಆಗಿ ಪರಿವರ್ತಿಸೋಣ, ನೆಕ್ಸ್ಟ್ ಕಾಟ್ ಏನ ಟ್ಯಾನ್ ಆಗಿ ಪರಿವರ್ತಿಸೋಣ, ನೆಕ್ಸ್ಟ್ ಟ್ಯಾನ್ ಏನ ಸೆಕ್ ಆಗಿ ಪರಿವರ್ತಿಸೋಣ. ಸೊ ಈ ರೀತಿದೊಂದು ಚೈನ್ ಆಗಿದೆ ವಿದ್ಯಾರ್ಥಿಗಳು. ಇದೆಲ್ಲ ಐಡಿಯಾ. ಸೊ ಯಾವ ರೀತಿ ಬಿಡಿಸ್ಕೊಳ್ಳೋಣ ನೋಡಿ. ಮೊದಲಿಗೆ ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸೊ ಇದು ಕೊಸೆಕ್ ಸ್ಕ್ವೇರ್ ಎ ಆಯ್ತು. ಸೊ ಇದಕ್ಕೆ ವರ್ಗಮೂಲ ಚಿಹ್ನೆ ಹಾಕಿದ್ರೆ ಮತ್ತೆ ಕೊಸೆಕ್ ಆಗಿ ಇದು ಉಳಿಯುವುದು. ಕೊಸೆಕ್ ಸ್ಕ್ವೇರ್ ಏನ ಸೂತ್ರ ತಮಗೆ ನೆನಪಿದೆಯಲ್ಲ, ಅದನ್ನ ಬರೆದು ಬಿಡಿ. ಏನದು? 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಥವಾ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಇದು ಕೊಸೆಕ್ ಮತ್ತು ಕಾಟ್ ಇರುವಂತ ಒಂದು ಸಂಬಂಧ. ಈಗ ವಿದ್ಯಾರ್ಥಿಗಳು ಕಾಟ್ ಟ್ಯಾನ್ ಗೆ ಸಂಬಂಧ ಹೊಂದಿದೆ. ಸೊ ಈ ಕಾಟ್ ನ ಟ್ಯಾನ್ ಗೆ ಪರಿವರ್ತಿಸಿ. ಸೊ ಅವಾಗ ಏನು ಉಳಿಯುವುದು ನೋಡಿ, 1 ಪ್ಲಸ್ ಕಾಟ್ ಅಂದರೆ 1 ಟ್ಯಾನ್. ಇದು ಟ್ಯಾನ್ ಸ್ಕ್ವೇರ್ ಎ ಆಯ್ತು, ಹೌದಲ್ಲ? ಸೊ ಈಗ ಇಲ್ಲಿ ಇದನ್ನ ಬಿಡಿಸ್ಕೊಂಡ್ಬಿಡಿ. ಒಂದು ಭಿನ್ನರಾಶಿ ಸಮಸ್ಯೆ ಪ್ರಕಾರ ಇದು. ಸೊ ಇದನ್ನ ಬಿಡಿಸ್ಕೊಂಡ್ಬಿಡಿ. ಟ್ಯಾನ್ ಸ್ಕ್ವೇರ್ ಎ ಇಂಟು 1 ಇದು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಛೇದದಲ್ಲಿ ಜಸ್ಟ್ ಟ್ಯಾನ್ ಸ್ಕ್ವೇರ್ ಎ ಮಾತ್ರ ಉಳಿದಿದೆ. ಸೊ ವರ್ಗಮೂಲ ಚಿಹ್ನೆ ಹಾಕಿ. ನೆಕ್ಸ್ಟ್ ಮುಂದಿನ ಸೂತ್ರ ಟ್ಯಾನ್ ಸೆಕ್ ಗೆ ಸಂಬಂಧ ಹೊಂದಿದೆ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಎಂದರೆ ಇದು ಸೆಕ್ ಸ್ಕ್ವೇರ್ ಎ, ಹೌದಲ್ಲ? ಅಲ್ಲದೆ ಟ್ಯಾನ್ ಸ್ಕ್ವೇರ್ ಎ ಅಷ್ಟೇ ಬೇಕಾಗಿದ್ರೆ ನಮ್ಗೆ ಅದು ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಇಲ್ಲಿ ಸೆಕ್ ಸ್ಕ್ವೇರ್ ಎ ಇದೆ, ಒಂದನ್ನು ಈ ಬದಿ ಕಳಿಸಿದ್ರೆ ಅದು -1 ಆಗ್ಬೋದು. ಸೊ ಹಾಗೆ ಈ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1, ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 1 ಇದರ ಬದಲಾಗಿ ನಾವಿಲ್ಲಿ ಸೆಕ್ ಸ್ಕ್ವೇರ್ ಎ ನ ಬರ್ಕೋಣ. ಸೆಕ್ ಸ್ಕ್ವೇರ್ ಎ ಅಪಾನ್
ಈ ಟ್ಯಾನ್ ಸ್ಕ್ವೇರ್ ನ ಬದಲಾಗಿ ನಾವಿಲ್ಲಿ ಸೆಕ್ ಸ್ಕ್ವೇರ್ ಎ -1 ಅಂತ ಬರ್ಕೋಣ. ಸೊ ಸೆಕ್ ಸ್ಕ್ವೇರ್ ಎ -1 ವರ್ಗಮೂಲ ಚಿಹ್ನೆನ ಹಾಕಿಬಿಡಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ವರ್ಗಮೂಲ ಚಿಹ್ನೆನ ಸಪರೇಟ್ ಆಗಿ ತೆಗೆದುಕೊಳ್ಳುವುದು. ಈಗ ಅಂಶಕ್ಕೆ ಒಂದು ನಾವು ವರ್ಗಮೂಲ ಚಿಹ್ನೆನ ಸಪರೇಟ್ ಹಾಕಿದ್ರೆ ಅದು ಈ ಪ್ರಕಾರ ಆಗುವುದು. ಸೊ ಈ ಮೊದಲನೇ ಭಾಗದ ಪ್ರಕಾರ ಅಂದ್ರೆ ವರ್ಗಮೂಲ ಸೆಕ್ ಸ್ಕ್ವೇರ್ ಎ, ಅವಾಗ ವರ್ಗಮೂಲ ಮತ್ತು ಸ್ಕ್ವೇರ್ ಕ್ಯಾನ್ಸಲ್. ಸೊ ಉಳಿಯುವುದು ಜಸ್ಟ್ ಸೆಕ್ ಎ. ಛೇದದಲ್ಲಿ 2 ಪದಗಳಿವೆ, ಸೊ ವರ್ಗಮೂಲ ಕ್ಯಾನ್ಸಲ್ ಆಗುವುದಿಲ್ಲ. ಸೊ ಅವಾಗ ಜಸ್ಟ್ ವರ್ಗಮೂಲ ಸೆಕ್ ಸ್ಕ್ವೇರ್ ಎ -1 ಅಂತೂ ಅಲ್ಲಿ ಉಳಿಯುವುದು. ಸೊ ಇದು ನೋಡಿ ವಿದ್ಯಾರ್ಥಿಗಳು, ನಾವು ಕೊಸೆಕ್ ಎ ನ ಸೆಕ್ ಎ ನಲ್ಲಿ ನಾವು ಪರಿವರ್ತಿಸಿ ಬಿಟ್ಟಿದೀವಿ. ತೇತಲ ವಿದ್ಯಾರ್ಥಿಗಳೇ, ಸೊ ಇದು 4ನೇ ಸಮಸ್ಯೆ. ಸೊ ಇನ್ನು ಈಗ ಕೊನೆಯದಾಗಿ ಈಗ ಒಂದೇ ಒಂದು ತ್ರಿಕೋನಮಿತಿಯ ಅನುಪಾತ ಉಳಿದಿದೆ, ಅದನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ. ಯಾವ್ದಪ್ಪ ಅದು ಉಳಿದಿರುವಂತ ಒಂದು ಅನುಪಾತ ಅಂದ್ರೆ ವಿದ್ಯಾರ್ಥಿ ಅದು ಕಾಟ್. ಸೊ ಕಾಟ್ ನ ಬಿಡಿಸಿಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಕಾಟ್ ಎ ಅಂತ ಬರೆದುಕೊಳ್ಳಿ. ಓಕೆ, ಕಾಟ್ ಎ ನ ನಾವು ಈಗ ಸೆಕ್ ಎ ಗೆ ಪರಿವರ್ತಿಸಬೇಕು. ಸೊ ಚೈನ್ ಇಲ್ಲೇ ಇದೆ ನೋಡಿ, ಮೊದಲಿಗೆ ಕಾಟ್ ನ ಟ್ಯಾನ್ ಗೆ ಪರಿವರ್ತಿಸಿ ಟ್ಯಾನ್ ಅನ್ನು ಸೆಕ್ ಗೆ ನಾವು ಈಸಿಯಾಗಿ ಪರಿವರ್ತಿಸ್ಕೋಬಹುದು. ಸೊ ಮೊದಲು ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ, ಏಕೆಂದ್ರೆ ನಾವು ಏಕೆ ಸ್ಕ್ವೇರ್ ಮಾಡ್ಬೇಕು ಅಂತ ಎಷ್ಟು ವಿದ್ಯಾರ್ಥಿಗಳಲ್ಲಿ ಅದು ಡೌಟ್ ಇರಬಹುದು. ಏಕಪ್ಪ ಅಂದ್ರೆ ವಿದ್ಯಾರ್ಥಿಗಳೇ, 3 ಒಂದು ನಿತ್ಯ ಸಮೀಕರಣ ತಾವು ಸ್ವಲ್ಪ ಗಮನಿಸಿರಬಹುದು. 3 ಸಮೀಕರಣಗಳು ಸ್ಕ್ವೇರ್ ಆಗಿವೆ, ಅದಕ್ಕಾಗಿ ನಾವು ಇವುಗಳನ್ನ ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಸೊ ಸ್ಕ್ವೇರ್ ಎ ವರ್ಗಮೂಲ ಚಿಹ್ನೆ. ಸೊ ಮತ್ತೆ ವರ್ಗಮೂಲ ಚಿಹ್ನೆ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಕಾಟ್ ಎ ಉಳಿಯುವುದು. ಈಗ ಕಾಟ್ ಟ್ಯಾನ್ ಗೆ ಸಂಬಂಧ ಹೊಂದಿದೆ, ಸೊ ಅದನ್ನ ಬರ್ಕೊಳ್ಳಿ. ಕಾಟ್ ಮತ್ತು ಟ್ಯಾನ್ ಅಂದ್ರೆ 1/, ಅದು ಟ್ಯಾನ್ ಸ್ಕ್ವೇರ್ ಎ. ಸೊ ವರ್ಗಮೂಲ ಚಿಹ್ನೆ ಈಕ್ವಲ್ ಟು, ಈಗ ಟ್ಯಾನ್ ಸೆಕ್ ಗೆ ಸಂಬಂಧ ಹೊಂದಿದೆ. ಟ್ಯಾನ್ ಯಾವ ರೀತಿ ಸೆಕ್ ಗೆ ಸಂಬಂಧ ಹೊಂದಿದೆ, ಅದು ಸೆಕ್ ಸ್ಕ್ವೇರ್ ಎ -1. ಸೊ 1 ಟ್ಯಾನ್ ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡಿ ಸೆಕ್ ಸ್ಕ್ವೇರ್ ಎ -1. ಸೊ ಸೆಕ್ ಸ್ಕ್ವೇರ್ ಎ -1. ಸೊ ಇದು ನೋಡಿ ವಿದ್ಯಾರ್ಥಿಗಳು, ಈಗ ಕಾಟ್ ಎ ಸಹ ಸೆಕ್ ನಲ್ಲಿ ಪರಿವರ್ತನೆ ಆಯಿತು. ಸೊ ಇದು 5ನೇ ಒಂದು ತ್ರಿಕೋನಮಿತಿಯ ಅನುಪಾತ ಸೆಕ್ ಎ ನಲ್ಲಿ ನಾವು ಪರಿವರ್ತಿಸಿಕೊಂಡು ಬಿಟ್ಟಿದ್ದೀವಿ. ತೇತಲ ವಿದ್ಯಾರ್ಥಿ 2ನೇ ಸಮಸ್ಯೆ. ಹೆಚ್ಚು ಕಡಿಮೆ ಇದು ಸಹ ಮೊದಲನೇ ಸಮಸ್ಯೆ ಪ್ರಕಾರನೇ ಇದೆ. ನಾವಿಲ್ಲಿ ನಿತ್ಯ ಸಮೀಕರಣಗಳನ್ನು ಸ್ವಲ್ಪ ಲಾಜಿಕಲ್ ಆಗಿ ಸ್ವಲ್ಪ ಥಿಂಕ್ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಈ ಸಮಸ್ಯೆಗಳು ಒಂದೇ ಬಾರಿ ನೋಡಿದರೆ ಅಥವಾ ಬರೆದರೆ ಬರೋದಿಲ್ಲ ವಿದ್ಯಾರ್ಥಿ. ತಾವು ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ವಿಡಿಯೋನ ಪದೇ ಪದೇ ನೋಡ್ಬೇಕು, ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಂದಾಗ ಈ ಸಮಸ್ಯೆ ತಮಗೆ ತಿಳಿಯುವು. ಓಕೆನಾ? ಸೊ ನಾವೇನ್ ಮಾಡೋಣ, ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ. ಮುಂದಿನ ಸಮಸ್ಯೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಮುಂದಿನ ಎಲ್ಲಾ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.